ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ಪ್ರಕರಣಗಳು. ಆ ಹತ್ಯೆಗಳಿಂದ ಮಹಿಳೆಯರು, ಯುವತಿಯರಿಗೆ ರಕ್ಷಣೆಯೇ ಇಲ್ವಾ ಎಂಬ ಭಯ ಹುಟ್ಟಿಸಿದ ಕೇಸ್ಗಳು. ಆದರೆ ಈ ಕೃತ್ಯಗಳಲ್ಲಿ ಭಾಗಿಯಾಗಿ 2 ಯುವತಿಯರನ್ನ ಬಲಿ ತೆಗೆದುಕೊಂಡ ಆ ಪಾತಕಿಗಳಿಗೆ ಇದೀಗ ಕರ್ಮ ರಿಟರ್ನ್ಸ್ ಎಂಬಂತೆ ಸಾಯೋ ತನಕ ಜೈಲೇ ಗತಿ ಎಂಬಂತಾಗಿದೆ. ಈ ಕುರಿತ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏಪ್ರಿಲ್ 18 ಹಾಗೂ ಮೇ 15ರಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಕರಾಳ ದಿನವೇ ಆಗಿತ್ತು. ಇಡೀ ರಾಜ್ಯವಷ್ಟೇ ಅಲ್ಲ, ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಏಪ್ರಿಲ್ 18ರಂದು ಬಿವಿಬಿ ಕ್ಯಾಂಪಸ್ನಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ್ ಎಂಬ ಯುವತಿಯನ್ನ ಪಾಗಲ ಪ್ರೇಮಿ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಆದರೆ ಈ ಘಟನೆ ಮಾಸುವ ಮುನ್ನವೇ ಪ್ರೀತಿ ನಿರಾಕರಿಸಿದಳು ಎಂಬ ಒಂದೇ ಒಂದು ಕಾರಣಕ್ಕೆ ಅಂಜಲಿ ಅಂಬಿಗೇರ ಎಂಬ ಯುವತಿಯನ್ನ ಸೈಕೋ ಪ್ರೇಮಿ ಗಿರೀಶ್ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಈ 2 ಕೊಲೆ ಆರೋಪಿಗಳ ಪರ ಯಾವುದೇ ಕಾರಣಕ್ಕೂ ವಕಾಲತ್ತು ವಹಿಸದಂತೆ ಹುಬ್ಬಳ್ಳಿ ವಕೀಲರ ಸಂಘ ನಿರ್ಧರಿಸಿದೆ. ನಾವು ಜಾಮೀನನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದು ಪ್ರೇರಣೆ ಆಗ್ತದೆ. ನಾವು ಇಂಥ ಕೃತ್ಯಗಳನ್ನು ಮಾಡಿ ಹೊರಗೆ ಬಂದು ಬಿಡ್ಬೋದು ಅನ್ನುವಂಥ ಅವ್ರ ಮನೋಬಲ ಹೆಚ್ಚಾಗ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಯುವ ವಕೀಲರ ಸಂಘದ ವತಿಯಿಂದ ಇಂಥ ಪ್ರಕರಣದಲ್ಲಿ ಯಾರೂ ಕೂಡ ಭಾಗವಹಿಸಬಾರ್ದು ಅಂತೇಳಿ ನಾವು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಸಮಸ್ತ ಎಲ್ಲ ವಕೀಲ ಬಾಂಧವರಿಗೆ ಈ ಒಂದು ವೇದಿಕೆ ಮುಖಾಂತರ ನಾವು ಒಂದು ವಿನಂತಿಯನ್ನು ಮಾಡ್ಕೊತೇನೆ. ಯಾರೂ ಕೂಡ ಇಂತಹ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ, ಸಮಾಜದ ಮೇಲೆ ದುಷ್ಪರಿಣಾಮ ನೀಡುವಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊತೇವೆ. ಹಾಡಹಗಲೇ 2 ಯುವತಿಯರ ಪ್ರಾಣ ತೆಗೆದ 2 ಕೊಲೆ ಪಾತಕಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ಪಾತಕಿಗಳನ್ನು ಗಲ್ಲಿಗೇರಿಸುವಂತೆ ಕೂಗು ಕೇಳಿಬರುತ್ತಿದೆ. ಆರೋಪಿಗಳಾದ ಫಯಾಜ್, ಗಿರೀಶನಿಗೆ ತಕ್ಕ ಶಿಕ್ಷೆಯಾಗಬೇಕು. ಆದರೆ ಅವರಿಬ್ಬರ ಪರ ಯಾರು ವಕಾಲತ್ತು ವಹಿಸಬಾರ್ದು, ಹಂತಕರ ರಕ್ಷಣೆಗೆ ಯಾರೂ ಮುಂದಾಗಬಾರದು ಅಂತ ಖುದ್ದು ಹುಬ್ಬಳ್ಳಿಯ ವಕೀಲರ ಸಂಘದ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇವೇನು 2 ಹೀನ ಕೃತ್ಯಗಳು ಅಂದರೆ ನೇಹಾ ಹಿರೇಮಠ್ ಅವರ ಕೊಲೆ ಇರ್ಬೋದು, ಆಮೇಲೆ ಅಂಜಲಿ ಅಂಬಿಗೇರ್ ಅವ್ರ ಕೊಲೆ ಇರ್ಬೋದು. ಇವು ದುಷ್ಕೃತ್ಯಗಳು, ಅತ್ಯಂತ ಖಂಡನೀಯವಾದ ಕೃತ್ಯಗಳು. ಇಂಥ ಹೀನ ಕೃತ್ಯಗಳಲ್ಲಿ ವಕೀಲರು ಏನೈತಿ ಅವರಿಗೆ ಜಾಮೀನು ಮಾಡಿಸೋದಾಗಲಿ ಅಥವಾ ಅವ್ರ ಪರವಾಗಿ ವಕಾಲತ್ತು ವಹಿಸೋದಾಗಲಿ ಮಾಡಿದರೆ ಉಳಿದ ಆರೋಪಿಗಳಿಗೆ ಅಥವಾ ಉಳಿದ ಜನರಲ್ಲಿ ನಾವು ಮುಂದೆ ಪಾರಾಗ್ಬೋದು ಅನ್ನುವಂಥ ಉದ್ದೇಶನೂ ಬರುತ್ತೆ. ಅದಕ್ಕೆ ಜನರಲ್ಲಿ ಭಯ ಹುಟ್ಟಿಸಬೇಕು ಅಂತ ಒಂದು ಉದ್ದೇಶದಿಂದ ಯಾವುದೇ ವಕೀಲರಾಗಲಿ ಅವರ ಪರವಾಗಿ ವಕಾಲತ್ತು ವಹಿಸಬಾರ್ದು ಅಂತೇಳಿ ನಾವು ಒಂದು ನಿರ್ಣಯ ಮಾಡಿದ್ದೇವೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೆ ಇಲ್ಲದಂಥ ವಾತಾವರಣ ಸೃಷ್ಟಿಯಾಗಿರೋ ಹಿನ್ನೆಲೆ ಮೇಲಿಂದ ಮೇಲೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರೋ ದುಷ್ಕರ್ಮಿಗಳಿಗೆ ಭಯ ಹುಟ್ಟುವಂತಾಗಲಿ ಎಂಬ ಉದ್ದೇಶದಿಂದ ವಕೀಲರ ಸಂಘ ಈ ರೀತಿ ನಿರ್ಧಾರ ತೆಗೆದುಕೊಂಡಿರೋದು ಪ್ರಶಂಸನೀಯ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.